ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೆಟ್ ಎಕ್ಸಾಮ್ ಜುಲೈ 2018 ಅಲ್ಲಿ ಕೇಳಿರ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಕಾಮರ್ಸ್ ಸಬ್ಜೆಕ್ಟು ನೋಡ್ತಾ ಹೋಗೋಣ ಒಂದೊಂದೇ. ದಿ ಸೆಂಟ್ರಲ್ ಬ್ಯಾಂಕ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲೂಯೆನ್ಸ್ ದಿ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಇನ್ ದಿ ಎಕಾನಮಿ ಥ್ರೂ ವಿಚ್ ಆಫ್ ದಿ ಫಾಲೋವಿಂಗ್ ಪಾಲಿಸಿ? Fiscal policy, monetary policy, industrial policy, foreign exchange policy. ಸೆಂಟ್ರಲ್ ಬ್ಯಾಂಕ್ ಯಾವುದು? RBI ನಮ್ಮಲ್ಲಿ ಇಂಡಿಯಾದಲ್ಲಿ. ಇನ್ಫ್ಲುಯೆನ್ಸ್ ದಿ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಇನ್ ದಿ ಎಕಾನಮಿ. ಸೊ ಯಾವುದ್ರ ಮುಖಾಂತರ ಮಾಡುತ್ತೆ ಅದು? ಮಾನಿಟರಿ ಪಾಲಿಸಿ ಮುಖಾಂತರ. ಸೆಂಟ್ರಲ್ ಬ್ಯಾಂಕು ಮಾನಿಟರಿ ಪಾಲಿಸಿನ ಫಾರ್ಮುಲೇಟ್ ಮಾಡುತ್ತೆ. ಅದು ಉತ್ತರ ಎರಡನೇದು, ಮಾನಿಟರಿ ಪಾಲಿಸಿ. ನಾವು ಎಲ್ಲ ಇದ್ರ ಬಗ್ಗೆನೂ ತಿಳ್ಕೊಂಡಿರಬೇಕು. ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಎಲ್ಲದರ ಬಗ್ಗೆನೂ ಅದು ಹೇಗೆ ಫಾರ್ಮುಲೇಟ್ ಆಗುತ್ತೆ, ಯಾಕಾಗಿ ಫಾರ್ಮುಲೇಟ್ ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕಾಗ್ತದೆ. ಇದಕ್ಕೆ ಉತ್ತರ ಎರಡು, ಮಾನಿಟರಿ ಪಾಲಿಸಿ. ನೀವು RBI, ಸೆಬಿ ಇದ್ರ ಬಗ್ಗೆ ಎಲ್ಲ ಓದ್ಕೊಂಡಿರ್ಬೇಕಾಗ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಪಿಟಲಿಸಮ್? ಇದು ನೋಡಿ, ಈ ಕ್ವಶನ್ ನೋಡಿದ ತಕ್ಷಣ ನೀವು ತಿಳ್ಕೊಂಡಿರಬೇಕು. ಕ್ಯಾಪಿಟಲಿಸಮ್ ಅಂದರೆ ಏನು, ಸೋಷಲಿಸಮ್ ಅಂದರೆ ಏನು, ಕಮ್ಯುನಲಿಸಮ್ ಅಂದರೆ ಏನು. ಇಂಡಿವಿಜುವಲ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ಬಿಹೇವ್ ದಿ ಎಕನಾಮಿಕ್ ಮೋಟಿವ್ ಆಫ್ ಮ್ಯಾಕ್ಸಿಮೈಸಿಂಗ್ ದೇರ್ ಪ್ರಾಫಿಟ್ ವಿತ್ ಲೀಸ್ಟ್ ಸ್ಯಾಕ್ರಿಫೈಸ್ ಆರ್ ಕಾಸ್ಟ್. ಇದು ಕ್ಯಾಪಿಟಲಿಸಮಿನ ಕ್ಯಾರೆಕ್ಟರಿಸ್ಟಿಕ್. ಹೌದು. ದಿ ಕಂಟ್ರೀಸ್ ಮೇಜರ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆರ್ ಐದರ್ ಓನ್ಡ್ ಬೈ ದಿ ಗೌರ್ಮೆಂಟ್ ಆರ್ ದೇರ್ ಯೂಸ್ ಇನ್ ಈಸ್ ಕಂಟ್ರೋಲ್ಡ್ ಬೈ ದಿ ಗೌರ್ಮೆಂಟ್. ಇದು ಅಲ್ಲ. ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಕಾಂಪೀಟ್ ಅಮಂಗ್ ದೆಮ್ಸೆಲ್ಫ್ ಆ್ಯಸ್ ದಿ ರಿಸೋರ್ಸಸ್ ಆ್ಯಂಡ್ ಅಪರ್ಚುನಿಟೀಸ್ ಆರ್ ಲಿಮಿಟೆಡ್. ಹೌದು, ಇದು ಕ್ಯಾಪಿಟಲಿಸಮಲ್ಲಿ ಹೌದು. ಪ್ರೈಸ್, ದಿ ಇನ್ವಿಸಿಬಲ್ ಹ್ಯಾಂಡ್, ಪ್ಲೇಸ್ ಎ ಪ್ರಿಡಾಮಿನೆಂಟ್ ರೋಲ್ ಇನ್ ದಿ ಫ್ಲೋ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್. ಇದರಲ್ಲಿ ಎರಡನೇದು, ಮೇಜರ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆರ್ ಐದರ್ ಓನ್ಡ್ ಬೈ ದಿ ಗೌರ್ಮೆಂಟ್ ಆರ್ ದೇರ್ ಯೂಸ್ ಇಸ್ ಕಂಟ್ರೋಲ್ಡ್ ಬೈ ದಿ ಗೌರ್ಮೆಂಟ್. ಇದಲ್ಲ. ಇದು ಕ್ಯಾಪಿಟಲಿಸಮಿನ ನೇಚರ್ ಅಲ್ಲ, ಕ್ಯಾರೆಕ್ಟರಿಸ್ಟಿಕ್ ಅಲ್ಲ. ಇದು ಎರಡನೇದು ಉತ್ತರ. ನೀವು ಈ ಪ್ರಶ್ನೆ ನೋಡಿದ ತಕ್ಷಣ ನೀವು ಅಂದ್ಕೋಬೇಕು, ಅವ್ರು ನೆಕ್ಸ್ಟ್ ಇಯರಲ್ಲಿ ಅಥವಾ ಯಾವಾಗಲಾದ್ರು ಕೇಳ್ಬೋದು, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೋಷಲಿಸಮ್, ಆರ್ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಲಿಸಮ್. ಸೊ ಈ ಎಕನಾಮಿಕ್ ಸಿಸ್ಟಮ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ನೀವು. ಎಕನಾಮಿಕ್ ಸಿಸ್ಟಮ್ಸ್ ಅಂತ ನೀವು ನೋಡಿ ಸರ್ಚ್ ಮಾಡಿ ಇಂಟರ್ನೆಟ್ಟಲ್ಲಿ, ನಿಮಗೆ ಸಿಗುತ್ತೆ ಅದೆಲ್ಲ ಡೀಟೇಲ್ಸು. ಅದರ ಬಗ್ಗೆ ತಿಳ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಸೈಲೆಂಟ್ ಫೀಚರ್ ಆಫ್ ದಿ ಇಂಡಸ್ಟ್ರಿಯಲ್ ಪಾಲಿಸಿ ಡೆವಲಪ್ಮೆಂಟ್ಸ್ ಸಿನ್ಸ್ 1991? 1991 ಒಂದು ಚೇಂಜಸ್ ಆಯಿತು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ. ಮೇಜರ್ ಚೇಂಜು ಏನು ಹೇಳಿಯೋದು? ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಅದು ಏನೇನು ಚೇಂಜಸ್ ಆಯಿತು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಆಗ ಈ ಪ್ರಶ್ನೆಗಳನ್ನು ಉತ್ತರಿಸೋಕ್ಕೆ ಸುಲಭ ಆಗುತ್ತೆ. ದಿ ಸ್ಕೋಪ್ ಆಫ್ ದಿ ಪ್ರೈವೇಟ್ ಸೆಕ್ಟರ್ ಹ್ಯಾಸ್ ಬಿನ್ ಎನರಾಮಸ್ಲಿ ಎಕ್ಸ್ಪ್ಯಾಂಡೆಡ್. ಹೌದು, ಪ್ರೈವೇಟೈಸೇಷನ್ ಮಾಡಿದ್ರು, ಅದಕ್ಕೆ ಜಾಸ್ತಿ ಸ್ಕೋಪ್ ಕೊಟ್ಟರು. ಪಬ್ಲಿಕ್ ಸೆಕ್ಟರ್ ಹ್ಯಾಸ್ ಬಿನ್ withdrawing partially or fully from several of the enterprises by divestment. ಹೌದು, ಪಬ್ಲಿಕ್ ಸೆಕ್ಟರ್ ಪಾರ್ಟಿಸಿಪೇಷನ್ನು ಕಡಿಮೆ ಮಾಡ್ತಾ ಪ್ರೈವೇಟಿಗೆ ಜಾಸ್ತಿ ಅವಕಾಶವನ್ನು ಕೊಡ್ತಾ ಬಂದರು. ದ ಇಂಡಿಯನ್ ಇಂಡಸ್ಟ್ರಿ ಈಸ್ ಇನ್ಕ್ರೀಸಿಂಗ್ಲಿ ಎಕ್ಸ್ಪೋಸ್ಡ್ ಟು ಫಾರಿನ್ ಕಾಂಪಿಟೇಷನ್. ಹೌದು, ಗ್ಲೋಬಲೈಸೇಷನ್ ಮಾಡಿದರು. monopoly or dominant position for the public sector in most of the industries and control of the
ಕಮಾಂಡಿಂಗ್ ಹೈಟ್ಸ್ ಆಫ್ ದಿ ಎಕಾನಮಿ ಬೈ ದಿ ಪಬ್ಲಿಕ್ ಸೆಕ್ಟರ್. ಇಲ್ಲ, ಇದು ಅಲ್ಲ. ಪಬ್ಲಿಕ್ ಪಾರ್ಟಿಸಿಪೇಷನನ್ನು ಕಡಿಮೆ ಮಾಡಿ ಪ್ರೈವೇಟ್ ಪಾರ್ಟಿಸಿಪೇಷನ್ನಿಗೆ ಜಾಸ್ತಿ ಒತ್ತು ಕೊಟ್ಟರು. ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಲಿಬ್ರಲೈಸೇಷನ್. LPG ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇದು ಏನು ಚೇಂಜಸ್ ಎಲ್ಲ ಆಯಿತು. ಇಂಡಸ್ಟ್ರಿಯಲ್ ಪಾಲಿಸಿ 1991 ಭಾಳ ಮುಖ್ಯವಾದ್ದು, ಅದನ್ನು ಓದ್ಕೊಂಡಿರಬೇಕು. ಇದರಲ್ಲಿ ಉತ್ತರ 4ನೇದು, ಇದಲ್ಲ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಡಸಂಟ್ ಫಾರ್ಮ್ ದಿ part of the important information to be incorporated in the Memorandum of Association as specified in the Companies Act 2013. ಇದು ಕಂಪ್ನೀಸ್ ಆ್ಯಕ್ಟನ್ನು ನೀವು ಓದ್ಕೊಂಡಿರಬೇಕು ಮುಖ್ಯವಾಗಿ. ಸೊ ಅದ್ರ ಮೇಲೂ ಕ್ವಶನ್ಗಳನ್ನು ಕೇಳ್ತಾರೆ. ಇದರಲ್ಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ನು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನು ಏನೇನು ಕಂಟೆಂಟ್ ಇರುತ್ತೆ ಅದರಲ್ಲಿ, ಅದನ್ನು ಯಾಕಾಗಿ ಮಾಡ್ತಾರೆ ಅದನ್ನು. ದಿ ನೇಮ್ ಆಫ್ ದಿ ಕಂಪನಿ ಆ್ಯಂಡ್ ದಿ ಸ್ಟೇಟ್ ಇನ್ ವಿಚ್ ಇಟ್ ಈಸ್ ಸಿಚುಯೇಟೆಡ್. ಇದು ಹೌದು, ಪಾರ್ಟ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ದಿ ಆಬ್ಜೆಕ್ಟ್ಸ್ ಫಾರ್ ವಿಚ್ ದಿ ಕಂಪನಿ ಈಸ್ ಪ್ರಪೋಸ್ಡ್ ಟು ಬಿ ಇನ್ಕಾರ್ಪೊರೇಟೆಡ್. ಇದು ಪಾರ್ಟ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ದಿ ರೂಲ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಬೈಲಾಸ್ ಫಾರ್ ದಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಕಂಪನಿ. ಇದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ನಲ್ಲಿ ಬರಲ್ಲ, ಇದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಬರುತ್ತೆ. ಹಾಗಾಗಿ ಇದರಲ್ಲಿ ಉತ್ತರ 3ನೇದಾಗುತ್ತೆ. ದಿ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಆಫ್ ದಿ ಕಂಪನಿ ವೆದರ್ ಲಿಮಿಟೆಡ್ ಆರ್ ಅನ್ಲಿಮಿಟೆಡ್. ಇದು ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಬರುತ್ತೆ. ನಮ್ಮ ಇಂಟರ್ನಲ್ ಆಪ್ರೇಷನ್ಸಿಂದೆಲ್ಲ ಬಗ್ಗೆ ಯಾವುದ್ರಲ್ಲಿ ಬರುತ್ತೆ ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಬರುತ್ತೆ. 3ನೇದು ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಪ್ರಶ್ನೆ ನೋಡ್ಕೋಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ does not form the part of important information to be incorporated in the Memorandum of Association as specified in the Companies Act. ಯಾವುದು ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಇರಲ್ಲ ಅನ್ನೋದನ್ನು ಕೇಳ್ತಾ ಇದ್ದಾರೆ ಅವರು. ಪ್ರಶ್ನೆ ಫಸ್ಟ್ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. 3ನೇದು ಇರಲ್ಲ. ದಿ ರೂಲ್ಸ್, ರೆಗ್ಯುಲೇಷನ್ ಆ್ಯಂಡ್ ಬೈಲಾಸ್ ಫಾರ್ ದಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಕಂಪನಿ. ಇದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಇರುತ್ತೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಇರಲ್ಲ. ಹಾಗಾಗಿ ನೀವು ಕಂಪನೀಸ್ ಆ್ಯಕ್ಟನ್ನು ಕರೆಕ್ಟಾಗಿ ಓದ್ಕೋಬೇಕು. ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನು ಮತ್ತು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ನು ಇದ್ರ ಬಗ್ಗೆನೂ ತಿಳ್ಕೊಂಡಿರಬೇಕು. ಓಕೆ, ಅಸೆಷನ್ ಆ್ಯಂಡ್ ರೀಸನ್ ಇದನ್ನು ನೋಡಿ. ದಿ ವಾಲ್ಯೂಮ್ ಆಫ್ ಇಂಪೋರ್ಟ್ಸ್ ಟೆಂಡ್ಸ್ ಟು ಬಿ ವೆರಿ ಹೈ when there is a conjuncture of high rate of economic growth and a sharp fall in relative price of imports and vice versa. ಇಂಪೋರ್ಟ್ಸು ಹೆಚ್ಚಾಗುತ್ತೆ ಯಾವಾಗ ಹೈ ರೇಟ್ ಆಫ್ ಎಕನಾಮಿಕ್ ಗ್ರೋತ್ ಇದ್ದಾಗ, ಆ್ಯಂಡ್ ಶಾರ್ಪ್ ಫಾಲ್ ಇನ್ ರಿಲೇಟಿವ್ ಪ್ರೈಸ್ ಆಫ್ ಇಂಪೋರ್ಟ್ಸ್, ಇಂಪೋರ್ಟ್ ಪ್ರೈಸು ಕಡಿಮೆ ಆದಾಗ. ಇಂಪೋರ್ಟ್ ಪ್ರೈಸು ಅಂದರೆ ಕಮಾಡಿಟೀಸಿನ ಪ್ರೈಸು ಕಡಿಮೆ ಆದಾಗ. ಇಂಪೋರ್ಟ್ ಅಂದರೆ ಗೊತ್ತಲ್ಲ ನಿಮಗೆ, ಹೊರದೇಶದಿಂದ ನಾವು ನಮ್ಮ ದೇಶಕ್ಕೆ ಗೂಡ್ಸನ್ನು ತೊಗೊಳ್ಳೋದು. ಹೈ ರೇಟ್ ಆಫ್ ಗ್ರೋತ್, ಎಕನಾಮಿಕ್ ಗ್ರೋತ್ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ. ಹೈ ರೇಟ್ ಆಫ್ ಗ್ರೋತ್ ಸಿಟರಸ್ ಪ್ಯಾರಿಬಸ್ ಅಂದರೆ ಆಲ್ ಅದರ್ ಥಿಂಗ್ಸ್ ರಿಮೈನ್ ಸೇಮ್ is associated with rise in imports and increase in the imports. Ceteris paribus is associated with a fall in the relative price of imports. High rate of growth is associated with rise in imports. High rate of economic growth, imports ಜಾಸ್ತಿ ಆಗಿದ್ದರಿಂದ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು ಅಂದರೆ, ಇಂಟರ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಫಾರಿನ್ ಗೂಡ್ಸಿಗೆ ಇಂಪೋರ್ಟ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದೆ ಅಂದರೆ ಎಕನಾಮಿಕ್ ಗ್ರೋತು ಆಗಿದೆ ಅಂತ. ಹಾಗಾಗಿ ಇದು ಕರೆಕ್ಟು. ಆ್ಯಂಡ್ ಇನ್ಕ್ರೀಸ್ ಇನ್ ದಿ ಇಂಪೋರ್ಟ್ಸ್ ಸಿಟರಸ್ ಪ್ಯಾರಿಬಸ್ ಆಲ್ ಅದರ್ ಥಿಂಗ್ಸ್ ರಿಮೈನ್ ಸೇಮ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಫಾಲ್ ಇನ್ ದಿ ರಿಲೇಟಿವ್ ಪ್ರೈಸ್ ಆಫ್ ಇಂಪೋರ್ಟ್ಸ್. ಹೌದು, ಇಂಪೋರ್ಟ್ ಕಮಾಡಿಟೀಸ್ ಬೆಲೆ ಕಡಿಮೆ ಆದಾಗ ಬಯರ್ಸ್ ಜಾಸ್ತಿ ಆಗೇ ಆಗ್ತಾರೆ.
ಕರೆಕ್ಟ್ ಇದೆ. ಹಾಗಾಗಿ ಈ ಅಸೆರ್ಷನನ್ನು ಈ ರೀಸನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ನೋಡೋಣ. ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಹೌದು. ಆ್ಯಂಡ್ ಆರ್ ಇಸ್ ದಿ ರೈಟ್ ಎಕ್ಸ್ಪ್ಲನೇಷನ್ ಆಫ್ ಎ, ಹೌದು. ಒಂದನೇದೇ ಆನ್ಸರ್ ಆಗುತ್ತೆ ಅವಾಗ. ಎರಡನೇದು ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ದಿ ರೈಟ್ ಎಕ್ಸ್ಪ್ಲನೇಷನ್ ಆಫ್ ಎ, ಅಲ್ಲ ಇದಲ್ಲ. ಒಂದನೇದೇ ಕರೆಕ್ಟ್, ಆರ್ ಇಸ್ ದಿ ರೈಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಎ ಇಸ್ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್, ಇದು ಅಲ್ಲ. ಆರ್ ಇಸ್ ಕರೆಕ್ಟ್ ಬಟ್ ಎ ಇಸ್ ನಾಟ್ ಕರೆಕ್ಟ್, ಇದು ಅಲ್ಲ. ಒಂದನೇದು ಆನ್ಸರ್. ಇದನ್ನು ನಾವು ಕ್ಲೀನಾಗಿ ಓದ್ಕೊಂಡಿರಬೇಕು. ಓದ್ಕೊಂಡು ಅರ್ಥ ಮಾಡಿಕೊಂಡು ತಿಳ್ಕೊಂಡೋಗ್ಬೇಕು. ಬಿಸ್ನೆಸ್ ಎಕನಾಮಿಕ್ಸನ್ನು ಓದಬೇಕು. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥಿಯರಿನ ಓದ್ಕೊಂಡಿರಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ರಿಲೇಟಿಂಗ್ ಟು ಕನ್ಸ್ಯೂಮರಿಸಮ್? ಅದೇ ಕನ್ಸ್ಯೂಮರಿಸಮ್ ಅಂದರೆ ಇಟ್ ಈಸ್ ಫಾರ್ ಸೇವಿಂಗ್ ದಿ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ ಅಲ್ವಾ. ಕನ್ಸ್ಯೂಮರಿಸಮ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ದಿ ಫೇಲ್ಯೂರ್ ಆಫ್ ದಿ ಬಿಸ್ನೆಸ್ ಟು ಗ್ಯಾರಂಟಿ ಆ್ಯಂಡ್ ಎನ್ಶ್ಯೂರ್ ಕಸ್ಟಮರ್ ಲೆಜಿಟಿಮೇಟ್ ರೈಟ್ಸ್, ಹೌದು. ಇದು ಕರೆಕ್ಟ್. ಕನ್ಸ್ಯೂಮರಿಸಮ್ಗೆ ಇದು ಕರೆಕ್ಟಾಗಿದೆ. ದಿ ಗೌರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ರೋಲ್ ಇನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಸ್ ಇಟ್ ಈಸ್ ದಿ ಪಾರ್ಟ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲೋನ್, ಅಲ್ಲ. ಈ ವಾಕ್ಯ ಅಲ್ಲ. ದಿಸ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ಕನ್ಸ್ಯೂಮರಿಸಮ್. ಹಾಗಾಗಿ ಇದೇ ಆನ್ಸರ್ ಆಗುತ್ತೆ ಈ ಕ್ವಶನ್ಗೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ರಿಲೇಟಿಂಗ್ ಟು ಕನ್ಸ್ಯೂಮರಿಸಮ್? ಯಾವುದು ಕನ್ಸ್ಯೂಮರಿಸಮ್ಗೆ ರಿಲೇಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಹಾಗೆ ಎರಡನೇದಲ್ಲ, ಇದನ್ನೇ ನೀವು ಆನ್ಸರ್ ಅಂತ ಚೂಸ್ ಮಾಡಬೇಕು. ಮೂರನೇದು ನೋಡಿ. ದಿ ಕನ್ಸ್ಯೂಮರ್ ಶುಡ್ ಆಕ್ಸೆಪ್ಟ್ ಕನ್ಸ್ಯೂಮರಿಸಮ್ ಆ್ಯಸ್ ಎ ಮೀನ್ಸ್ ಆಫ್ ಅಸರ್ಟಿಂಗ್ ಆ್ಯಂಡ್ ಎಂಜಾಯಿಂಗ್ ದೇರ್ ರೈಟ್ಸ್, ಹೌದು ಕರೆಕ್ಟು. ಕನ್ಸ್ಯೂಮರಿಸಮ್ ಎವಲ್ಯೂಷನ್ ಈಸ್ ನಾಟ್ ಎ ಸೆಟ್ ಬ್ಯಾಕ್ ಫಾರ್ ಮಾರ್ಕೆಟಿಂಗ್ ಬಟ್ rather points to the next stage in the evolution of enlightened marketing, ಹೌದು ಕರೆಕ್ಟು. ಗೌರ್ಮೆಂಟಿನ ರೋಲು ಇದೆ ಕನ್ಸ್ಯೂಮರ್ ಇಂಟ್ರೆಸ್ಟ್ ಪ್ರೊಟೆಕ್ಷನ್ ಮಾಡೋದ್ರಲ್ಲಿ. ಈ ಎರಡನೇ ವಾಕ್ಯ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಇದನ್ನೇ ನೀವು ಆನ್ಸರ್ ಆಗಿ ತಗೋಬೇಕು. ಏಳನೇದು ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕವರ್ಡ್ ಇನ್ ದಿ ಅಪ್ರೋಚ್ ಅಡಾಪ್ಟೆಡ್ ಬೈ ನೀತಿ ಆಯೋಗ್? ಇದು ನೋಡಿ, 5 year ಪ್ಲ್ಯಾನ್ ಅಂತ ಇತ್ತು ನಮ್ಮ ಇದರಲ್ಲಿ. 12 ಪಂಚವಾರ್ಷಿಕ ಯೋಜನೆಗಳು ಆದವು. 12ನೇ ಪಂಚವಾರ್ಷಿಕ ಯೋಜನೆಯ ನಂತರ ಈ ಪ್ಲ್ಯಾನಿಂಗ್ ಕಮಿಷನ್ ಅನ್ನೋದನ್ನು ತೆಗೆದರು, ನೀತಿ ಆಯೋಗನ ಮಾಡಿದರು. ಅದು ಈ ಪಂಚವಾರ್ಷಿಕ ಯೋಜನೆಯನ್ನು ಅಪ್ರೋಚನ್ನು ತೆಗೀತು. ಅದರ ನಂತರ 3 year ಆ್ಯಕ್ಷನ್ ಎಜೆಂಡಾ, 7 year ಸ್ಟ್ರಾಟಜಿ ಆ್ಯಂಡ್ 15 year ವಿಷನ್ ಅನ್ನೋ ಒಂದು ಪಾಲಿಸಿನ ಫಾರ್ಮುಲೇಟ್ ಮಾಡ್ತದ್ದು. ಹಾಗಾಗಿ ಈ 5 year ಪ್ಲ್ಯಾನಿಂಗ್ ಅಪ್ರೋಚನ್ನು ತೆಗೆದಿದೆ ಅದು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕವರ್ಡ್ ಇನ್ ದಿ ಅಪ್ರೋಚ್ ಅಡಾಪ್ಟೆಡ್ ಬೈ ನೀತಿ ಆಯೋಗ್? 5 year ಪ್ಲ್ಯಾನಿಂಗ್ ಅಪ್ರೋಚ್, ಇದು 5 year ಪಂಚವಾರ್ಷಿಕ ಯೋಜನೆಯನ್ನು ತೆಗೆದು ಪ್ಲ್ಯಾನಿಂಗ್ ಕಮಿಷನ್ನ ಡಿಸಾಲ್ವ್ ಮಾಡಿ ನೀತಿ ಆಯೋಗ ಅನ್ನೋದು ಬಂದಿರೋದು. ಹಾಗಾಗಿ ಇದು ಆನ್ಸರ್ ಆಗುತ್ತೆ. ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ಇದ್ರ ಬಗ್ಗೆ ನೀವು ಓದ್ಕೊಂಡಿರಬೇಕು, ಇದು ಭಾಳ ಮುಖ್ಯ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ಇದು ಪ್ಲ್ಯಾನಿಂಗ್ ಕಮಿಷನನ್ನು ತೆಗೆದು ಪಂಚವಾರ್ಷಿಕ ಯೋಜನೆಯನ್ನು ಅಪ್ರೋಚನ್ನು ತೆಗೆದು ಬಂದಿರತಕ್ಕಂಥದ್ದು. 3 year ಆ್ಯಕ್ಷನ್ ಎಜೆಂಡಾ, 7 year ಸ್ಟ್ರಾಟಜಿ, 15 year ವಿಷನ್ ಅನ್ನೋದು ಅದರಲ್ಲಿರುತ್ತೆ. ಪ್ಲ್ಯಾನಿಂಗ್ ಕಮಿಷನ್ ಥರನೇ ವರ್ಕ್ ಆಗುತ್ತೆ ಅದು. ಅದನ್ನೇ ನೀತಿ ಆಯೋಗ ಅಂತ ಮಾಡಿದಿರೋದು. ಅಪ್ರೋಚನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ನೋಡೋಣ. ಪರ್ಸ್ನಲ್ ಟ್ರಾನ್ಸಾಕ್ಷನ್ಸ್ ಆಫ್ ದಿ ಓನರ್ಸ್ ಆಫ್ ದಿ ಬಿಸ್ನೆಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಬುಕ್ಸ್. ಇದು ಯಾವ್ದು ಹೇಳಿ? ಅಕೌಂಟಿಂಗ್ ಇದರಲ್ಲಿ ಬರುತ್ತೆ, ಅಕೌಂಟಿಂಗ್ ಕಾನ್ಸೆಪ್ಟ್ಸಲ್ಲಿ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಒಂದಿದೆ, ಅದರ ಪ್ರಕಾರ ಇದು. According to the business entity concept, each business enterprise is considered as an accounting unit separate from its owners. ಕರೆಕ್ಟ್ ಇದೆ. ಇದಕ್ಕೆ ಇದೆ ಕರೆಕ್ಟ್ ಎಕ್ಸ್ಪ್ಲನೇಷನ್. ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಆ್ಯಂಡ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ, ಹೌದು. ಒಂದನೇದೇ ಆನ್ಸರ್ ಇದಕ್ಕೆ. ಎರಡನೇದು ಏನು ಕೊಟ್ಟಿದ್ದಾರೆ? ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ, ಅಲ್ಲ, ತಪ್ಪಿದು. ಎ ಇಸ್ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್, ಎ ಇಸ್ ರಾಂಗ್ ಬಟ್ ಆರ್ ಇಸ್ ಕರೆಕ್ಟ್, ತಪ್ಪು. ಇವು ಮೂರು ತಪ್ಪು. ಒಂದನೇದೇ ಕರೆಕ್ಟ್. ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಎ ಮತ್ತು ಆರು ಕರೆಕ್ಟು. ಎ
ಸ್ಟೇಟ್ಮೆಂಟ್ ಇಲ್ಲಿ ಏನಿದೆ ಇದನ್ನೇ ಇದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಪರ್ಸ್ನಲ್ ಟ್ರಾನ್ಸಾಕ್ಷನ್ ಆಫ್ ಓನರ್ಸ್ ಆಫ್ ದಿ ಬಿಸ್ನೆಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಬುಕ್ಸ್. ಹೌದು, ನಾವು ರೆಕಾರ್ಡ್ ಮಾಡಲ್ಲ. ಯಾಕೆ ಮಾಡಲ್ಲ? ಅಕಾರ್ಡಿಂಗ್ ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಈಚ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಇಸ್ ಕನ್ಸಿಡರ್ಡ್ ಆ್ಯಸ್ ಆನ್ ಅಕೌಂಟಿಂಗ್ ಯೂನಿಟ್ ಸಪ್ರೇಟ್ ಫ್ರಮ್ ಓನರ್ಸ್. ಇದ್ರ ಪ್ರಕಾರ ನಾವು ಹಾಗೆ ಮಾಡಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟನ್ನು ಇದು ಕರೆಕ್ಟಾಗಿ ಜಸ್ಟಿಫೈ ಮಾಡ್ತಾ ಇದೆ. ಆಯಿತು, ಒಂದನೇದು ಆನ್ಸರ್ ಆಗುತ್ತೆ. ಹೀಗೆ ಅಸರ್ಷನ್ ಆ್ಯಂಡ್ ರೀಸನಿಂಗು ಈ ಥರ ವರ್ಕ್ ಆಗುತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ವಿತ್ ರೆಫರೆನ್ಸ್ ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಲ್ವಾ? ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸು, ಆಪ್ರೇಟಿಂಗ್ ಆ್ಯಕ್ಟಿವಿಟೀಸು ಅಂತ ನಾವು ಬೈಫರ್ಕೇಟ್ ಮಾಡ್ತೀವಿ. ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರನೂ ಮಾಡ್ತೀವಿ ಅಲ್ವಾ? ಅದರಲ್ಲಿ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್ ಇದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆ್ಯಂಡ್ ಡಿವಿಡೆಂಡ್ ಪೇಯ್ಡ್ ಇದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದು. ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಪಬ್ಲಿಕ್ ಡೆಪಾಸಿಟ್ಸ್ ಇದು ಕೂಡ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸು. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇಲ್ಲ, ಇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ. ಹಾಗಾಗಿ 4ನೇದು ಆನ್ಸರ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್? ಯಾವುದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಲ್ಲ ಅಂತ ಕೇಳ್ತದೆ. ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಅಲ್ಲ, ಇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಯಾವುದು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸು, ಯಾವುದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸು, ಯಾವುದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸು. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಬರುತ್ತೆ ಇದು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ಎಸ್ಟಿಮೇಟೆಡ್ ಕಾಸ್ಟ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕಾಸ್ಟ್ಸ್? ಸ್ಟ್ಯಾಂಡರ್ಡ್ ಕಾಸ್ಟ್ಸ್ ಆರ್ ಬೇಸ್ಡ್ ಆನ್ ಸೈಂಟಿಫಿಕ್ ಅನಾಲಿಸಿಸ್, ಹೌದು, ಆ್ಯಂಡ್ ಇಂಜಿನಿಯರಿಂಗ್ ಸ್ಟಡೀಸ್, ಹೌದು ಕರೆಕ್ಟ್. ವೈಲ್ ಎಸ್ಟಿಮೇಟೆಡ್ ಕಾಸ್ಟ್ಸ್ ಆರ್ ಬೇಸ್ಡ್ ಆನ್ ಹಿಸ್ಟೋರಿಕಲ್ ಬೇಸಿಸ್, ಕರೆಕ್ಟು, ಇದು ಕರೆಕ್ಟು. ಸ್ಟ್ಯಾಂಡರ್ಡ್ ಕಾಸ್ಟ್ ಎಂಫೋಸಿಸ್ ಆನ್ ವಾಟ್ ಕಾಸ್ಟ್ ವಿಲ್ ಬಿ ಅಲ್ಲ, ಇದು ವಾಟ್ ಕಾಸ್ಟ್ ಶುಡ್ ಬಿ ಅನ್ನೋದನ್ನು ಹೇಳುತ್ತೆ. ವೈಲ್ ಎಸ್ಟಿಮೇಟೆಡ್ ಕಾಸ್ಟ್ ಎಂಫೋಸಿಸ್ ಆನ್ ವಾಟ್ ಕಾಸ್ಟ್ ಶುಡ್ ಬಿ, ಇದು ಕರೆಕ್ಟ್ ಅಲ್ಲ. ಸ್ಟ್ಯಾಂಡರ್ಡ್ ಕಾಸ್ಟ್ಸ್ ಆರ್ ಮೋರ್ ಫ್ರೀಕ್ವೆಂಟ್ಲಿ ರಿವೈಸ್ಡ್ ಕಂಪೇರ್ಡ್ ಟು ಎಸ್ಟಿಮೇಟ್ ಕಾಸ್ಟ್. ಎಸ್ಟಿಮೇಟೆಡ್ ಕಾಸ್ಟ್ಸ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ ಸ್ಟ್ಯಾಂಡರ್ಡ್ ಕಾಸ್ಟ್ಸ್ ಅಲ್ಲ. ಇದು ಸ್ಟ್ಯಾಂಡರ್ಡ್ ಕಾಸ್ಟ್ಸ್ ಆರ್ ಬೇಸ್ಡ್ ಆನ್ ಸೈಂಟಿಫಿಕ್ ಅನಾಲಿಸಿಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟಡೀಸ್. ಸೊ ಕಾಸ್ಟ್ ಇಷ್ಟು ಇರಬೇಕು ಅನ್ನೋದನ್ನು ಹೇಳುತ್ತೆ ಇದು. ಇಟ್ ಈಸ್ ಬೇಸ್ಡ್ ಆನ್ ಸೈಂಟಿಫಿಕ್ ಅನಾಲಿಸಿಸ್. ವೈಲ್ ಎಸ್ಟಿಮೇಟೆಡ್ ಕಾಸ್ಟ್ಸ್ ಆರ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಬೇಸಿಸ್, ಹೌದು. ಸೊ ಒಂದೇದೇ ಕರೆಕ್ಟು. ಎಸ್ಟಿಮೇಟೆಡ್ ಕಾಸ್ಟ್ ಇಷ್ಟು ಆಗ್ಬೋದು ಅನ್ನೋದನ್ನು ಎಸ್ಟಿಮೇಟ್ ಮಾಡುತ್ತೆ. ಸ್ಟ್ಯಾಂಡರ್ಡ್ ಕಾಸ್ಟ್ ಇಷ್ಟು ಇರಬೇಕು ಅನ್ನೋದನ್ನು ಹೇಳುತ್ತೆ. ಕರೆಕ್ಟ್ ಇದೆ ಇದು. ಒಂದೇದು ಆನ್ಸರು ಇದಕ್ಕೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ? ಆ್ಯನ್ ಎಕ್ಸ್ಪೆಂಡಿಚರ್ ಇಂಟೆಂಡೆಡ್ ಟು ಬೆನಿಫಿಟ್ ಕರೆಂಟ್ ಇಯರ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಹೌದು ಕರೆಕ್ಟು. ಅಮೌಂಟ್ ಪೇಯ್ಡ್ ಫಾರ್ ಅಕ್ವೈರಿಂಗ್ ಗುಡ್ ವಿಲ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹೌದು ಕರೆಕ್ಟ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೇನು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು ಇದರಲ್ಲಿ. ವೇಜಸ್ ಪೇಯ್ಡ್ ಫಾರ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಷೀನ್ ಈಸ್ ಯೂಶುವಲಿ ಡೆಬಿಟೆಡ್ ಟು ವೇಜಸ್ ಅಕೌಂಟ್, ಅಲ್ಲ ಇದು ತಪ್ಪು. ಇದು ಮಷಿನರಿ ಕಾಸ್ಟಲ್ಲೇ ಇನ್ವಾಲ್ವ್ ಆಗುತ್ತೆ. ಇದು ವೇಜಸ್ ಫಾರ್ ಇನ್ಸ್ಟಾಲೇಷನ್ ಆಫ್ ಮಷಿನರಿ ಅಲ್ವಾ, ಇದು ಮಷಿನರಿ ಕಾಸ್ಟಲ್ಲೇ ಇನ್ವಾಲ್ವ್ ಆಗುತ್ತೆ. ಸೊ ವೇಜಸ್ ಅಕೌಂಟಿಗೆ ಡೆಬಿಟ್ ಆಗಲ್ಲ ಇದು. ಸೊ ನಾರ್ಮಲ್ ನಮ್ಮ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾವು ಏನು ವೇಜಸ್ ಪೇ ಮಾಡ್ತೀವಿ ಅದು ವೇಜಸ್ ಅಕೌಂಟಿಗೆ ಡೆಬಿಟ್ ಆಗುತ್ತೆ. ಇದು ಮಷಿನರಿ ನಾವು ಇನ್ಸ್ಟಾಲೇಷನ್ ಮಾಡೋದಕ್ಕಾಗಿ ಕೊಟ್ಟಿರ್ತಕ್ಕಂಥ ವೇಜಸ್ಸು ಇದು ಮಷಿನರಿ ಕಾಸ್ಟಲ್ಲೇ ಇನ್ವಾಲ್ವ್ ಆಗುತ್ತೆ. ಹಾಗಾಗಿ ಅಲ್ಲ, ಇದು ತಪ್ಪಿದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸ್ ನಾಟ್ ಇಂಟೆಂಡೆಡ್ ಟು ಬೆನಿಫಿಟ್ ಫ್ಯೂಚರ್ ಪೀರಿಯಡ್, ಹೌದು ಇದು ಬೆನಿಫಿಟ್ ಫಾರ್ ಕರೆಂಟ್ ಇಯರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಇಟ್ ಈಸ್ ದಿ ಎಕ್ಸ್ಪೆಂಡಿಚರ್ ಇನ್ಕರ್ ಟು ಅರ್ನ್ ರೆವಿನ್ಯೂ. ಇದು ಸೇಲ್ಸ್ ರೆವಿನ್ಯೂನ ನಾವು ಮಾಡೋದಕ್ಕೋಸ್ಕರ ಏನು ಎಕ್ಸ್ಪೆನ್ಸ್ ಆಗಿರುತ್ತೆ ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ? ಮೂರನೇದು ನಾಟ್ ಟ್ರೂ. ವೇಜಸ್ ಪೇಯ್ಡ್ ಫಾರ್ ಇನ್ಸ್ಟಾಲೇಷನ್ ಆಫ್ ಎ ನ್ಯೂ ಮಷಿನ್ ಈಸ್ ಯೂಶುವಲಿ ಡೆಬಿಟೆಡ್ ಟು ವೇಜಸ್ ಅಕೌಂಟ್, ಇದು ಕರೆಕ್ಟ್ ಇಲ್ಲ. ಓಕೆ, ನೆಕ್ಸ್ಟು 12ನೇದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ.
ಧನ್ಯವಾದಗಳು.